ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ 2025-26 ಭಾಗ 2 10ನೆಯ ತರಗತಿ ಪದ್ಯ ಭಾಗ 5 ಮೂಡಲ್ ಕುನ್ಗಲ್ ಕೇರೆ. ಪದಗಳ ಅರ್ಥ, ಪ್ರಶ್ನೆಗಳು, ಉತ್ತರಗಳು, ಭಾಷಾಭ್ಯಾಸ. ಫಸ್ಟ್ ಪದಗಳ ಅರ್ಥವನ್ನು ತಿಳಿಯೋಣ. ಮೂಡಲು ಪೂರ್ವ ದಿಕ್ಕು, ಊರುಗೋಲು ಹುಟ್ಟು ಅಥವಾ ದೋಣಿಯ ನಡುವೆ ಸಾಧನ, ನಡೆಸುವ ಸಾಧನ. ಕಬ್ಬಕ್ಕಿ ಜಲಚರಗಳನ್ನು ತಿನ್ನುವ ಪಕ್ಷಿ. ಬಾಳೆಮೀನು ಒಂದು ಜಾತಿಯ ಬಾಳೆಮೀನು. ಸಾರಂಗ ಜಿಂಕೆ. ಐಭೋಗ ವೈಭವ ಅಥವಾ ಸುಖ. ಚಂದಿರಾಮ ಚಂದಿರ. ಅತಂತ್ರಿಸಿ ನೀಳವಾಗಿ ನೋಡುವುದು. ಈಗ ಅಭ್ಯಾಸದಲ್ಲಿ ಸೆಕೆಂಡ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳು. ಫಸ್ಟ್, ಕುನ್ಗಲ್ಕೆರೆ ಹೇಗೆ ಬಾಗಿದೆ? ಕುನ್ಗಲ್ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. ತುಂಬಿದ ಕುನ್ಗಲ್ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ತುಂಬಿದ ಕುನ್ಗಲ್ಕೆರೆಯನ್ನು ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಕ್ವಶನ್ ನಂಬರ್ 3, ಕುನ್ಗಲ್ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಆನ್ಸರ್, ಕುನ್ಗಲ್ಕೆರೆಯನ್ನು ಅಂದವನ್ನು ನೋಡಲು ಕೈಲಾಸದಿಂದ ಶಿವನೇ ಬಂದನೆಂದು ಉತ್ಪ್ರೇಕ್ಷಿಸಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಕೆರೆಯಲ್ಲಿ ಬಾಳೆ ಮೀನುಗಳು ಇದ್ದವು. ಈಗ ನೆಕ್ಸ್ಟ್ ಹೆಚ್ಚುವರಿ ಪ್ರಶ್ನೆಗಳು. ಇದನ್ನು ಪಾಸ್ ಮಾಡಿಕೊಡ್ರಿ, ಆಮೇಲೆ ಬರೆದುಕೊಡ್ರಿ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ನೋಡೋಣ. ಕುನ್ಗಲ್ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಉತ್ತರವನ್ನು ನೋಡೋಣ. ನೀರು ತುಂಬಿದ ಕುನ್ಗಲ್ಕೆರೆ ನೋಡುವವರಿಗೆ ಸಂತೋಷವನ್ನುಂಟು ಮಾಡುತ್ತಿತ್ತು. ಆ ಕೆರೆಯಿಂದಲೇ ಚಂದ್ರನು ಉದಯಿಸುವಂತೆ ಭಾಸವಾಗುತ್ತಿತ್ತು. ಕಲ್ಲು ಕಟ್ಟಿ ರಚಿಸಿರುವ ವಿಶಾಲವಾದ ಆ ಕೆರೆಯು ನೋಡುವವರಿಗೆ ಭವ್ಯವಾಗಿ ತೋರುತ್ತಿತ್ತು. ಕೆರೆಯ ಅಂದವನ್ನು ನೋಡಿ ಸವಿಯಲು ಶಿವನೇ ಅಲ್ಲಿಗೆ ಬಂದನೆಂದು ಜನಪದರು ವರ್ಣಿಸುತ್ತಾ ಎಲ್ಲರನ್ನೂ ತನ್ನಡೆಗೆ ಆಕರ್ಷಿಸುವ ಚಂದವನ್ನು ಕುನ್ಗಲ್ ಕೆರೆ ಹೊಂದಿತ್ತು ಎಂದು ವರ್ಣಿಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಇಲ್ಲೊಂದು ಬ್ಯಾಕ್ಗ್ರೌಂಡ್ ಒಂದು ಕಬ್ಬಕ್ಕಿ ಬಾಯಿ ಬಿಡಾತತಿ, ಕೇಳ್ಸಾಕತ್ತದನ ನಿಮಗೆ. ಕೆರೆಯ ಅಂದವನ್ನು ನೋಡಲೆಂದು ಕೈಲಾಸದಿಂದ ಶಿವನೇ ಬರುತ್ತಾನೆ. ಅವನನ್ನು ಕಾಣಲು ಕೆರೆಯಲ್ಲಿದ್ದ ಮೀನು ಮೊದಲಾದ ಜಲಚರಗಳು ನೀರಿನ ಮೇಲಕ್ಕೆ ಬರುತ್ತವೆ. ಅವನ್ನು ಕಂಡು ಕಬ್ಬಕ್ಕಿಗಳು ಅವನ್ನು ತಿನ್ನಲೆಂದು ಬಾಯಿ ಬಿಡುತ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಉತ್ತರ, ಕುನಿಗಲ್ ಕೆರೆಯು ಅಲ್ಲಿಯ ಜನರ ಉಪಕಸಬಾದ ಮೀನುಗಾರಿಕೆಗೆ ಆಶ್ರಯ ತಾಣವಾಗಿದೆ. ಜನರು ಮೀನುಗಳನ್ನು ಹಿಡಿಯಲು ಕೆರೆಯಲ್ಲಿ ಬಲೆಗಳನ್ನು ಹಾಕುತ್ತಾರೆ. ಬಲೆಗಳನ್ನು ನೀರಿನಿಂದ ಮೇಲಕ್ಕೆ ಎತ್ತುತ್ತಿದ್ದಾಗ ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳು ನೆಗೆದಾಡುತ್ತವೆ. ಅದನ್ನು ಜನಪದರು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಎಂದು ವರ್ಣಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್, ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕುನಿಗಲ್ಕೆರೆ ಜೀವ ಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಉತ್ತರ, ಕುನಿಗಲ್ಕೆರೆಯಲ್ಲಿರುವ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ. ಕೆರೆಯ ಅಕ್ಕಪಕ್ಕದಲ್ಲಿ ಹುಲುಸಾಗಿ ಬೆಳೆದಿರುವ ಬಾಳೆಯ ಮರಗಳು
ಕೆರೆಯ ಮೇಲೆ ಬೀಸುವ ಗಾಳಿಯಿಂದ ನಡುಗುತ್ತಿವೆ. ಕೆರೆಯಲ್ಲಿ ಬಾಳೆಯ ಮೀನುಗಳಿವೆ. ಅವನ್ನು ಹಿಡಿಯಲು ತೆಪ್ಪೆಗಳಲ್ಲಿ ಬರುವವನು ನೋಡಿ ಮೀನುಗಳು ಬೊಬ್ಬೆ ಹೊಡೆಯುತ್ತಿವೆ. ಬಾಳೆ ಮೀನುಗಳ ಗೋಳಾಟವನ್ನು ಆಲಿಸಿದ ಗುಬ್ಬಿಗಳು, ಸಾರಂಗಗಳು ನಗುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ. ಕುಣಿಗಲ್ ಕೆರೆಯು ಮನುಷ್ಯರಿಗಿಲ್ಲದೆ ಹಲವು ಬಗೆಯ ಜೀವಿಗಳಿಗೂ ಆಶ್ರಯ ಇತ್ತಿತ್ತು. ಅಲ್ಲಿರುವ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳಿದ್ದವು. ಬಾಳೆಯ ಮೊದಲಾದ ಸಸ್ಯ ಸಂಪತ್ತು ಅಲ್ಲಿತ್ತು. ಕೆರೆಯಲ್ಲಿದ್ದ ಮೀನುಗಳನ್ನು ಹಿಡಿದು ತಿನ್ನುವ ಜನರೂ ಇದ್ದರು. ಗುಬ್ಬಿಯಂತಹ ಪಕ್ಷಿಗಳು, ಜಿಂಕೆಯಂತಹ ಪ್ರಾಣಿಗಳು ಅದರ ಆಶ್ರಯದಲ್ಲಿದ್ದವು ಎಂದು ಈ ಜನಪದ ಗೀತೆಯಲ್ಲಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ಉತ್ತರ ನೋಡೋಣ. ಮೂಡನ ದಿಕ್ಕಿನಲ್ಲಿ ಕುಣಿಗಲ್ ಕೆರೆ ಇದೆ. ನೀರಿನಿಂದ ತುಂಬಿದ ಆ ಕೆರೆಯು ನೋಡುವವರಿಗೆ ಸಂತೋಷವನ್ನುಂಟು ಮಾಡುತ್ತದೆ. ವಿಶಾಲವಾದ ಆ ಕೆರೆಯಿಂದಲೇ ಚಂದ್ರನು ಉದಯಿಸುವಂತೆ ತೋರುತ್ತದೆ. ಆ ಕೆರೆಯು ಸಂತೆಯ ಹಾದಿಯಲ್ಲಿದ್ದು ಕಲ್ಲು ಕಟ್ಟೆಯಿಂದ ಕೂಡಿರುವ ಅದು ನೋಟಕರಿಗೆ ಅತ್ಯಂತ ಭವ್ಯವಾಗಿದೆ ಎನಿಸುತ್ತದೆ. ಬಾಗಿದ ಬಾಳೆಯ ಹಣ್ಣಿನ ಆಕಾರವನ್ನು ಅದು ಹೊಂದಿದೆ. ನೀರು ತುಂಬಿದ ಆ ಕೆರೆಗೆ ಬಾಗಿನವನ್ನು ಅರ್ಪಿಸಲು ಬಣ್ಣದ ಸೀರೆಯನ್ನು ಜನರು ತರುತ್ತಾರೆ. ಆ ಕೆರೆಯ ಅಂದವನ್ನು ನೋಡಲು ಶಿವನು ಬರುತ್ತಾನೆ. ಅದರಲ್ಲಿರುವ ಜಲಚರಗಳನ್ನು ಹಿಡಿದು ತಿನ್ನಲು ಕಬ್ಬಕ್ಕಿಗಳು ಕಾದಿರುತ್ತವೆ. ಆ ಕೆರೆಯ ಮೇಲಿಂದ ಬೀಸುವ ಗಾಳಿಯಿಂದ ಅಕ್ಕಪಕ್ಕದಲ್ಲಿ ಸೊಗಸಾಗಿ ಬೆಳೆದ ಬಾಳೆಯ ಗಿಡಗಳು ನಡುಗುತ್ತವೆ. ಕೆರೆಯಲ್ಲಿ ಬಾಳೆ ಮೀನುಗಳಿವೆ. ಅವನ್ನು ಹಿಡಿಯಲು ಜನರು ತೆಪ್ಪೆಯಲ್ಲಿ ಬರುತ್ತಾರೆ. ಆಗ ತಮ್ಮ ಕೊನೆಗಾಲ ಬಂತೆಂದು ಬಾಳೆ ಮೀನುಗಳು ಗೋಳಾಡುತ್ತವೆ. ಇದನ್ನು ಕೇಳಿದ ಗುಬ್ಬಿ, ಸಾರಂಗ ಮುಂತಾದ ಪಶು ಪಕ್ಷಿಗಳು ನಗುತ್ತವೆ. ಈಗ ನೆಕ್ಸ್ಟ್ ಸಂದರ್ಭ ನೋಡೋಣ. ಈ ಸಂದರ್ಭದೊಡನೆ ವಿವರಿಸಿರಿ. ಫಸ್ಟ್ ಭಾವ ತಂದಾನೆ ಬನ್ನದ ಸೀರೆ. ಮತಿಘಟ್ಟ ಕೃಷ್ಣಮೂರ್ತಿ ಎಂ ಕೃಷ್ಣಮೂರ್ತಿ ಅವರು ಸಂಗ್ರಹಿಸಿದ ಕನ್ನಡದ ಜನಪದ ಸಾಹಿತ್ಯ ಭಂಡಾರ ಪುಟ 1ರಿಂದ ಆರಿಸಲಾದ ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯಲ್ಲಿ ಈ ಸಾಲು ಇದೆ. ಕೆರೆ ತುಂಬಿ ಬಂದಾಗ ಅದರಲ್ಲಿ ಬಾಗಿನವನ್ನು ಅರ್ಪಿಸುವ ಪದ್ಧತಿ ಇದೆ. ಅದರಲ್ಲಿ ಬಾಗಿನವನ್ನು ಅರ್ಪಿಸಲು ಭಾವ ಬಣ್ಣದ ಸೀರೆಯನ್ನು ತಂದನೆಂದು ಜಾನಪದ ಗೀತೆ ರಚನಾಕಾರರು ಹೇಳಿದ್ದಾನೆ. ಈ ಮೂಲಕ ಕೆರೆ ತುಂಬಿದ್ದನ್ನು ಜನಪದರ ಸಂಪ್ರದಾಯವನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ. ನೆಕ್ಸ್ಟ್, ಕಬ್ಬಕ್ಕಿ ಬಾಯಿ ಬೀಡುತ್ತಾವೆ. ಸೇಮ್ ಎಂ ಕೃಷ್ಣಮೂರ್ತಿಯವರು ಸಂಗ್ರಹಿಸಿದ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1ರಿಂದ ಆರಿಸಲಾದ ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯಿಂದ ಈ ಸಾಲನ್ನು ಎತ್ತಿಕೊಳ್ಳಲಾಗಿದೆ. ಕುಣಿಗಲ್ ಕೆರೆಯ ಆಸರೆಯಲ್ಲಿ ಕಬ್ಬಕ್ಕಿಗಳು ಇವೆ. ಅವು ಆ ಕೆರೆಯಲ್ಲಿರುವ ಮೀನುಗಳನ್ನು ತಿನ್ನಲು ಕಾದು ಕುಳಿತಿವೆ. ಕಬ್ಬಕ್ಕಿಗಳಿಗೆ ಅಲ್ಲಿರುವ ಮೀನುಗಳನ್ನು ತಿನ್ನುವ ಬಯಕೆ ಹೆಚ್ಚಾಗುತ್ತದೆ. ಅದಕ್ಕಾಗಿ ಕಾತಿರುತ್ತವೆ, ಬಾಯಿ ಬಿಡುತ್ತವೆ ಎನ್ನುವ ಹೇಳಿಕೆ ಹಕ್ಕಿಗಳ ಅವಸರ ಕಾತರವನ್ನು ತೋರಿಸುವಂತಿದೆ. ನೆಕ್ಸ್ಟ್,
ಮೂರನೇದ್ದು ಬೊಬ್ಬೆ, ಹೊಡೆದಾವೆ ಬಾಳೆ ಮೀನು. ಸೇಮ್ ಎಂ ಕೃಷ್ಣಮೂರ್ತಿಯವರು ಸಂಗ್ರಹಿಸಿದ ಎಲ್ಲ ಬರ್ಕೊಳ್ಳೋಣ. ಈಗ ನೋಡ್ರಿ ಇಲ್ಲಿ ಕುಣಿಗಲ್ ಕೆರೆಯಲ್ಲಿ ಬಾಳೆ ಮೀನುಗಳು ತುಂಬಿವೆ. ಅವನ್ನು ಹಿಡಿಯಲು ಮೀನುಗಾರರು ದೋಣಿಯಲ್ಲಿ ಹೋಗಿ ಬಲೆ ಬೀಸುತ್ತಾರೆ. ಬಲೆಯಲ್ಲಿ ಸಿಕ್ಕಿದ ಮೀನುಗಳು ವಿಲವಿಲ ಒದ್ದಾಡುತ್ತವೆ. ಜೀವ ಭಯದಿಂದ ಬೊಬ್ಬೆ ಹೊಡೆಯುತ್ತವೆ. ಬೊಬ್ಬೆ ಹೊಡೆದಾವೆ ಎನ್ನುವ ಹೇಳಿಕೆ ಜೀವದಾಸೆಯಿಂದ ಪ್ರಾಣಿಗಳು ವರ್ತಿಸುವ ರೀತಿಯನ್ನು ಸ್ಪಷ್ಟವಾಗಿದೆ. ಈಗ ಭಾಷಾ ಅಭ್ಯಾಸವನ್ನು ನೋಡೋಣ. ಫಸ್ಟ್ ಈ ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿರಿ. ಊರು ಗೋಲು, ಊರುವುದು ಪ್ಲಸ್ ಕೋಲು ಕರ್ಮಧಾರೆ ಸಮಾಸ. ಹೊಂಬಾಳೆ, ತಿನ್ನುವಂತಿರುವ ಬಾಳೆ, ಹೊನ್ನಿನಂತಿರುವ ಬಾಳೆ ಕರ್ಮಧಾರೆ ಸಮಾಸ. ಕಬ್ಬಕ್ಕಿ, ಕರಿದು ಹಕ್ಕಿ ಕರ್ಮಧಾರೆ ಸಮಾಸ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಬಾಯಿ ಬಿಡು, ಬೊಬ್ಬೆ ಹೊಡೆ, ಐಭೋಗ. ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಬಹುದು, ಅಥವಾ ಇಲ್ಲಾಂದ್ರೆ ಇಲ್ಲಿ ಬರೆದಿದ್ದೈತೆ, ಇದನ್ನು ನೀವು ಕಾಪಿ ಮಾಡ್ಕೋಬಹುದು. ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಯೋಗಿದಕ್ಕೆ ಜೋಗಿ, ಹಕ್ಕಿ ಪಕ್ಷಿ, ಸೀರೆ ಚೀರ, ಬಣ್ಣ ವರ್ಣ. ನೆಕ್ಸ್ಟ್ ಈಗ ಇದರಲ್ಲಿ ಈ ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಬಾನೆ ಬರುತ್ತಾನೆ, ನೋಡಲು ನೋಡಲು, ನೋಡಾಲು ನೋಡಲು, ಬಿಡುತ್ತಾವೆ ಬಿಡುತ್ತವೆ, ಕೆರೆಯಾಗೆ ಕೆರೆಯಲ್ಲಿ. ಈಗ ನೆಕ್ಸ್ಟ್ ಈ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಇದು ಅ ಪಟ್ಟಿ, ಇದು ಅ ಆಗಬೇಕಾಗಿತ್ತು, ಆಗೈತಿ. ಬ ಪಟ್ಟಿ ಇದನ್ನು ಪೂರ್ವ ಮೂಡನ, ಆಮೇಲೆ ಪಶ್ಚಿಮ ಪಡುವನ, ಆಮೇಲೆ ಉತ್ತರ ಬಡಗನ, ಆ್ಯಂಡ್ ಫೈನಲಿ ದಕ್ಷಿಣ ತೆಂಕನ.